ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, BDCC ಬ್ಯಾಂಕಿನ ಹೆಚ್ಚು ಕಡಿಮೆ ಜಾರಕಿಹೊಳಿ ಸಹೋದರರ ಕೈ ಮೇಲಾಗಿದೆ. 7 ಜನ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ, ಇನ್ನೂ 2 ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅವರು ಸಹ ಜಾರಕಿಹೊಳಿಯವರ ಕರೆಗೆ ಚುತಿಗಾದಲ್ಲಿ ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ 9 ಅವ್ರದ್ದಾಯಿತು. ಇನ್ನು ಸರ್ಕಾರ ಅಂದರೆ DCC ಬ್ಯಾಂಕಿನ ಸರ್ಕಾರ ಜನಕ್ಕೆ ರೆಡಿ ಆಗಿದ್ದಾರೆ. ಈಗ ಎಲ್ಲ ಅದನ್ನು ಗುಲಾಲ್ ಹಾರಿಸಿದ್ದು, ಪಟಾಕಿ ಹಾರಿಸಿದ್ದು ಎಲ್ಲರೂ ನೀವು ನೋಡಿದ್ದೀರಿ. ಇನ್ನು ಅದ್ರ ಬಗ್ಗೆ ವಿವರಣೆ ಮಾಡೋದ್ರಲ್ಲಿ ಏನಿಲ್ಲ. ಹಾಗೆ ಮತ್ತೆ ಆಗಿ 7 ಚುನಾವಣೆ ಮುಗಿದು ಹೋಯ್ತಲ್ಲ ಅನ್ನೋದು ನೀವು ಅನ್ಬೋದು. ಆದರೆ ಈ ಒಂದು 9 ಕ್ಷೇತ್ರಗಳು ಮುಗಿದು ಇನ್ನು ಎಷ್ಟು ಉಳಿದಪ್ಪ? ಇಲ್ಲ, 7 ಕ್ಷೇತ್ರಗಳು. 7 ಅವಶ್ಯ ಮೆಜಾರಿಟಿ ಆಯ್ತಲ್ಲ ಅಂತೇಳಿ ನಮ್ಮಂಥ ಸ್ವಲ್ಪ ತಿಳುವಳಿಕೆ ಎಲ್ಲ ಜನ ಮಾತಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಚುನಾವಣೆ ಅಂದರೆ ಎಲ್ಲ ಕಡೆ ಆಗುವಂಥದ್ದು. ಈ 7 ಚುನಾವಣೆ ಭಾಳ ಮಹತ್ವದ. ಯಾಕಂದರೆ ಇಲ್ಲೇ ಒಂದೊಂದು ಸ್ಥಾನಕ್ಕೂ ಜಬರ್ದಸ್ತ್ ಫೈಟ್. ಮತ್ತು ಇಲ್ಲಿ 7 ಯಾರು ಗೆಲ್ತಾರ, ಸಮಾನ ಮನಸ್ಕದವ್ರು ಗೆಲ್ತಾರೋ ಅಥವಾ ಜಾರಕಿಹೊಳಿ ಯವರ ಫಲದವ್ರು ಗೆಲ್ತಾರೋ ಅನ್ನಿಸೋದು ಅಷ್ಟೇ ಮುಖ್ಯ ಅದ. ಯಾಕಂದರೆ ಯಾರೇ ಬಂದರೂ ಜಾರಕಿಹೊಳಿ ಅವರು ನಾವು 9 ಮಾಡ್ಕೊಳ್ತೀವಿ ನಿಶ್ಚಿತ ಅನ್ನುವಂಥ ಹಂತದಲ್ಲಿದ್ದಾರೆ, ಆ ಮನೋಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಬೇಕಾಗಿದೆ. ಜೊತೆಗೆ ಕತ್ತಿಯವರಿಗೆ ಅದರಲ್ಲೂ ಹೊಕ್ಕೇರಿಲಾದಂಥ ಎಲ್ಲ ಅನ್ನೋದೈತಿ 15 ಗೆದ್ದುಬಿಟ್ಟಿದ್ದಾರೆ ನಮ್ಮ ರಮೇಶ್ ಕತ್ತಿಯವರು. ಅದನ್ನು ಬ್ರೇಕ್ ಮಾಡಿ ಅವ್ರಿಗಿನ್ನೂ ಒಂದು ಸ್ವಲ್ಪ ತಮ್ಮ ಶಕ್ತಿ ತೋರಿಸುವಂಥ ಕೊನೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ಪ್ರತಿಯೊಂದು ಸ್ಥಾನಕ್ಕೂ ಪ್ಯಾನಲ್ ಅಂದರೆ ಜಾರಕಿಹೊಳಿ ಪ್ಯಾನಲ್ ವರ್ಸಸ್ ಸಮಾನ ಮನಸ್ಕರ ಮಧ್ಯದಲ್ಲಿ ಜಬರ್ದಸ್ತ್ ಯುದ್ಧ ಆಗೋದಂತ ಗ್ಯಾರಂಟಿ. ಯಾರು ಗೆದ್ದರೂ ಇದು ನಿಜವಾದ ಗೆಲುವು ಇಲ್ಲಿ ಆಗುವಂಥದ್ದು. ಇಲ್ಲಿವರೆಗೆ ಆಗಿದ್ದು ಒಂದು ಹಂತ ಬೇರೆ, ಅದು